ಮಂಗಳೂರು ಹೊರವಲಯದ ತಲಪಾಡಿ ಚೆಕ್ಪೋಸ್ಟ್ ಬಳಿಯ ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಇರಿಸಿದ್ದ ಮದ್ಯವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ತಿಳಿಸಿದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸುಮಾರು 52 ಬಾಕ್ಸ್ನಲ್ಲಿ ಶೇಖರಿಸಲ್ಪಟ್ಟಿದ್ದ ವಿವಿಧ ಬ್ರ್ಯಾಂಡ್ನ ಮದ್ಯದ ಮೌಲ್ಯ 1.53 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದನ್ನು ತೊಕ್ಕೋಟಿನ ಹೈ ಸ್ಪಿರಿಟ್ ವೈನ್ ಶಾಪ್ನಿಂದ ತರಲಾಗಿದ್ದು, ಕೇರಳಕ್ಕೆ ಸಾಗಿಸಲು ಸಿದ್ಧತೆ ನಡೆಸ್ತಾ ಇರುವುದು ನಮ್ಮ ಗಮನಕ್ಕೆ ಬಂತು. ಎಎಸ್ಪಿ ರಂಜಿತ್ ಮತ್ತವರ ತಂಡ ದಾಳಿ ಮಾಡಿ ಅಕ್ರಮ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು, ಇತರ ಆರೋಪಿಗಳ ಪತ್ತೆಗಾಗಿ ತನಿಖೆ ಮುಂದುವರೆದಿದೆ ಅಂತ ಹೇಳಿದರು. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಉಳ್ಳಾಳ ಪೊಲೀಸ್ ಠಾಣೆ ಅಂತಿದೆ. ಅದರಲ್ಲಿ ಈ ತಲಪಾಡಿ ಚೆಕ್ ಪೋಸ್ಟ್ ಹತ್ರ ಒಂದು ನಿಸರ್ಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಅಲ್ಲಿ ಲೈಸೆನ್ಸ್ ಇಲ್ದಿರೋವಂಥ ಜಾಗದಲ್ಲಿ ಸುಮಾರು 50 ಬಾಕ್ಸ್ ಬೇರೆ ಬೇರೆ ಬ್ರ್ಯಾಂಡ್ನ ಲಿಕ್ಕರ್, ಸುಮಾರು 2,000 ಬಾಟಲ್ ಅಷ್ಟು, ಮತ್ತು ಅದರದ್ದು ಮೌಲ್ಯ 1.5 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ. ಅದನ್ನು ನಿಸರ್ಗ ಬಾರಲ್ಲಿ ಮತ್ತು ತೊಕ್ಕೋಟು ಜಂಕ್ಷನಲ್ಲಿರುವಂಥ ಹೈ ಸ್ಪಿರಿಟ್ಸ್ ಅನ್ನೋ ಒಂದು ವೈನ್ ಶಾಪ್ ಅಲ್ಲಿಂದ ತೊಗೊಂಬಂದು ಅಲ್ಲಿ ಸಂಗ್ರಹ ಮಾಡಿಬಿಟ್ಟು ಅದನ್ನು ಕೇರಳದಲ್ಲಿ ಮಾರಾಟ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ನಮ್ಮ ಎಎಸ್ಪಿ ಸೌತ್ ರಂಜಿತ್ ಅವರು ಮತ್ತು ಅವರ ತಂಡ ದಾಳಿ ಮಾಡಿ ಸುಮಾರು 1.5 ಲಕ್ಷ ಮೌಲ್ಯದ 55ಕ್ಕೂ ಹೆಚ್ಚು ಬಾಕ್ಸ್ಗಳ ಲಿಕ್ಕರನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಇವರಿಗೆ ಎಕ್ಸೈಸ್ ಆ್ಯಕ್ಟು ಮತ್ತು ಎಪಿಡೆಮಿಕ್ ಆ್ಯಕ್ಟ್ ಎರಡೂ ಆ್ಯಕ್ಟ್ಗಳಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಳ್ಳಲಾಗಿದೆ. ಕೇರಳದ ಅವ್ರು ಹೇಳುವಂಥದ್ದು, ಕೇರಳ ಭಾಗದಲ್ಲಿ ಮಂಜೇಶ್ವರ, ಕಾಸರಗೋಡು ಅಲ್ಲಿ ಕೆಲವು ಜಾಗಗಳಲ್ಲಿ ಸಪ್ಲೈ ಮಾಡಲಿಕ್ಕೆ